10 ಅವರ್ಸ್ ನಾನು ಊರಲ್ಲಿಲ್ಲ, ಅಷ್ಟಕ್ಕೆ ಇಷ್ಟೊಂದು ಕೆಲಸಗಳು ಪೆಂಡಿಂಗ್ ಇದೆ ನೋಡು. ಆ ಹೈದರಾಬಾದ್ನವ್ರಿಗೆ 14, 15, 16 ಸೀಟ್ ನಂಬರ್ ಅಲ್ಲಿ ಕ್ಯಾಂಟೀನ್ ಅಲ್ಲಿ ಕೂತಿದ್ದಾರೆ, ಅವ್ರಿಗೋಗಿ ಹೇಳ್ಬಿಡು. ಆಯ್ತಣ್ಣ. ಸರ್, ಚಿತ್ರದುರ್ಗಕ್ಕೆ 3 ಟಿಕೆಟ್ ಕೊಡಿ ಸರ್. 3? ಹೌದು ಸರ್. ಎಲ್ಲಿದೆ ನೋಡಿ, ಇಲ್ಲೇ ಇದೀವಲ್ಲ 3 ಸೀಟು. ಸ್ಯಾಂಡ್ವಿಚ್ ತರ ಮಧ್ಯೆ ನಿಂತ್ಕೊಂಡಿದ್ಯಾ? ಏನಾಗಬೇಕು ಇವ್ರಿಬ್ರು ನಿಮ್ಗೆ? ಇವ್ರಿಬ್ರು ನನ್ನ ಹೆಂಡ್ತಿರು ಸರ್. ಅದ್ ಹೇಗ್ರಿ ಮೇಂಟೈನ್ ಮಾಡ್ತೀರಾ ಈ ಪರ್ಸನಾಲಿಟಿ ಇಟ್ಕೊಂಡು ನೀವು? ಸರ್, ಮದ್ವೆ ಆಗಕ್ಕಿಂತ ಮುಂಚೆ ನಂತರ ಅವರಿದ್ರು ಸರ್, ಅವ್ರ ತರ ನಾನಿದ್ದೆ ಸರ್. ಮದ್ವೆ ಆದ್ಮೇಲೆ ಎಲ್ಲ ಉಲ್ಟಾ ಅಕೌಂಟ್ ಎಲ್ಲ ಟ್ರಾನ್ಸ್ಫರ್ ಆಗೋಯ್ತಾ? ಏ ಬಾರ ಇಲ್ಲಿ, 1 ಸೀಟು 2 ಲಗೇಜ್ ಇವನ್ನ ಒಳಗೆ ಹಾಕು, ಅವ್ರಿಬ್ಬರನ್ನ ಎತ್ ಮೇಲೆ ಹಾಕು. ಎಕ್ಸ್ಕ್ಯೂಸ್ ಮೀ ಸರ್, ದಾವಣಗೆರೆಗೆ ಹೋಗೋ ಬಸ್ಸು ಎಲ್ಲಿ ನಿಂತಿರುತ್ತೆ? ಅದು ಎಲ್ಲಿ ಬೇಕಾದ್ರೂ ನಿಲ್ಲುತ್ತೆ. ಯಾಕೆಂದ್ರೆ ಅದಕ್ಕೆ ಮಲ್ಗಕ್ ಗೊತ್ತಿಲ್ಲ ಅದಕ್ಕೆ. ಸರ್, ಇವೆಲ್ಲ ಎತ್ತಿಡಪ್ಪ. ಎಲ್ಲಿಗೆ ಹೋಗ್ಬೇಕು ತಾಯಿ ನೀವು? ದಾವಣಗೆರೆ. ಅದ್ ಎಲ್ಲಿಗೆ ಹೋಗ್ಬೇಕು ಬೇಗ ಹೋಗಿ ಸೇರ್ಕೊಂಬಿಡಿ, ಬಸ್ಗಳೆಲ್ಲ ಹೋಗ್ತಾ ಇದಾವೆ. ಜಾಗ ಸರಿ ಇಲ್ಲ, ಒಬ್ರೇ ನಿಂತಿರ್ಬೇಡಿ ಇಲ್ಲಿ. ಹೆಣ್ಮಕ್ಳು ಒಂದ್ಸರ್ತಿ ಹೊಸದಾಟಿ ಹೊರಗೋಗಿ ಮನೆಗೆ ವಾಪಸ್ ಬಂದ್ರೆ ಅವಳು ಎಂಥವಳೆ ಆಗಿದ್ರು ಈ ಸಮಾಜ ಅನುಮಾನ ಪಡುತ್ತೆ. ಆದ್ರೆ ನನ್ನ ಮಗಳ ಮೇಲೆ ನನಗೆ ನಂಬಿಕೆ ಇದೆ. ಗಂಡಿನ ಕಡೆಯವ್ರಿಗೆ ನನ್ನ ವಿಚಾರ ಗೊತ್ತಾದ್ರೆ ಅವ್ರು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡು ಸಾಮರ್ಥ್ಯ ನನ್ನಲ್ಲಿಲ್ಲಮ್ಮ. ನಾನೊಬ್ಬ ಆರ್ಡಿನರಿ ಪೋಸ್ಟ್ ಮಾಸ್ಟರ್. ನನಗೆ ಬರ್ತಿರೋ ಸಂಬಳದಲ್ಲಿ ಈ ಸಂಸಾರ ನಡೆಸ್ತಿರೋದೇ ದೊಡ್ಡ ಆಶ್ಚರ್ಯ. ನೀನು ಅವತ್ತು ಅಂಗಿ ಮೇಲೆ ಬರ್ದಿಯಲ್ಲ, ಅದನ್ನ ಬಿಸಾಕಿ ಹೊಸ್ತೊಂದು ಅಂಗಿನ ತಗೊಳಕ್ ನಾನು ಅರಿಯರ್ಸ್ಪುರ ತನಕ ಕಾಯ್ಬೇಕು. ಹಾಗಿದೆ ನನ್ನ ಪರಿಸ್ಥಿತಿ. ಇಲ್ಲಿವರೆಗೂ ಇನ್ವಿಟೇಷನು, ಚೌಲ್ಟ್ರಿ, ಅಡಿಗೆಯವರು, ಒಡವೆ, ವಸ್ತ್ರ, ವಾಲ್ಗ, ಪುರೋಹಿತರು ಅಂತ 6 ಲಕ್ಷದವರೆಗೂ ಖರ್ಚು ಮಾಡ್ಬಿಟ್ಟಿದ್ದೀನಿ. ಎಲ್ಲ ವೇಸ್ಟು. ಅದು ಹೋಗ್ಲಿ ಅಂತಂದ್ರೆ ಈಗ ನಿನ್ ಭವಿಷ್ಯದ ಜೊತೆಗೆ ಈ ಹೆಣ್ಮಕ್ಳ ಭವಿಷ್ಯನು ನಾಶ ಆಗ್ಬಿಡುತ್ತೆ. ನೀನು ಈ ಮನೆ ಹಿರಿ ಮಗಳು, ವಿದ್ಯಾವಂತೆ, ಬುದ್ಧಿವಂತೆ. ಗೋಡೆ ಮೇಲೆಲ್ಲ ಎಷ್ಟು ಒಳ್ಳೊಳ್ಳೆ ಪದಗಳನ್ನು ಬರ್ತಿದೀಯ. ಹಣೆ ಬರಹನ ತಪ್ಪಾಗಿ ಬರ್ಕೋಬೇಡ ಮಗಳೇ. ಈ ಬಡ ತಂದೆ ಪರಿಸ್ಥಿತಿ ನೀನು ಅರ್ಥ ಮಾಡ್ಕೊಳ್ತಿ ಅಂತ ನಂಬಿದ್ದೀನಿ ಮಗಳೇ. ಹೃದಯವಾಸಿಗೆ ಹೃದಯದ ಕೊನೆಯ ಸಂದೇಶ. ನಾನು ಎಷ್ಟೇ ಪ್ರಯತ್ನ ಪಟ್ಟರೂ ನಿನ್ನನ್ನು ಸಂಪರ್ಕಿಸಲು ಸಾಧ್ಯವಾಗಲಿಲ್ಲ. 3 ದಿನದಲ್ಲಿ ನನಗೆ ಮದುವೆಯಾಗಲಿದೆ. ನನ್ನಿಂದ ನಿನ್ನನ್ನು ಮರೆಯಲಾಗುತ್ತಿಲ್ಲ. ನೀನೆಲ್ಲಿಗಿದ್ದರೂ ಕೂಡಲೇ ಬಂದು ನನ್ನನ್ನು ಕರೆದುಕೊಂಡು ಹೋಗು. ಈ ಹೃದಯದಲ್ಲಿ ನಿನಗಲ್ಲದೆ ಬೇರೆ ಯಾರಿಗೂ ಸ್ಥಾನವಿಲ್ಲ. ಇಂತಿ ನಿನ್ನ ಹೃದಯ.
ದೇವ್ರೆ ಬೇಗ ಬಂದ್ಬಿಡು. ನಾನು ನಿನ್ಗೋಸ್ಕರ ಕಾಯ್ತಾ ಇದ್ದೀನಿ. ದೇವ್ರೆ ಅವನು ಎಲ್ಲಿದ್ರು ಇಲ್ಲಿ ಬರೋ ಹಾಗೆ ಮಾಡು. ನಮ್ಮ ಪ್ರೀತಿನ ಸೇರೋ ಹಾಗೆ ಮಾಡು. ದೇವ್ರೆ ಹೇಗಾದ್ರೂ ಮಾಡಿ ಈ ಮದುವೆ ನಿಲ್ಲಿಸ್ಬೇಡಪ್ಪ. ಈ ವಾರ ಮುಗಿಯೋ ತನಕ ಯಾವ್ದು ಒಳ್ಳೆ ಮುಹೂರ್ತ ಇಲ್ವಲ್ಲ? ಇವತ್ತೇ ಮಾಡ್ಬಿಟ್ರೆ ನಮಗೂ ಮರ್ಯಾದೆ. ಅವರು ರೆಡಿಯಾಗಿದ್ದಾರೆ, ನಾವು ರೆಡಿಯಾಗಿದ್ದೀವಿ. ನೋಡಿ, ಮುಹೂರ್ತಕ್ಕೂ ಶಾಂತಿ ಮುಹೂರ್ತಕ್ಕೂ ತುಂಬಾ ವ್ಯತ್ಯಾಸ ಇದೆ. ಅಯ್ಯೋ ಸ್ವಾಮಿ, ಯಾವ್ದಕ್ಕೂ ಶಾಂತಿ ಆಗ್ಬೇಕೋ ಅದಕ್ಕೆ ಶಾಂತಿ ಆದ್ರೇನೆ ಮುಹೂರ್ತಕ್ಕೆ ಮರ್ಯಾದೆ. ಇಲ್ಲ ಅಂದ್ರೆ ನನ್ನ ಮೊಮ್ಮಕ್ಕಳು ಮಂಚನ ಮುರ್ದಾಕ್ಬಿಡ್ತಾರೆ. ಒಂದ್ 5 ನಿಮಿಷ ಎಲ್ರು ಹೊರಗಡೆ ಇರಿ. ಮದ್ವೆ ಆದ್ಮೇಲೆ ಹೆಣ್ಮಕ್ಳಿಗೆ ಇನ್ಶಿಯಲೇ ಚೇಂಜ್ ಆಗುತ್ತೆ. ಅಪ್ಪನ್ ಮೊಬೈಲ್ ಯಾಕೋ ನಿಂಗೆ, ಹೊಸ ಮೊಬೈಲ್ ಇಟ್ಕೋ. ಇನ್ನೂ ರೆಡಿ ಆಗಿಲ್ವಾ? ಅಯ್ಯೋ ನೀ ಸ್ವಲ್ಪ ನಡಿ, ತಗೊಂಡ್ ಬರ್ತೀನಿ. ಇಲ್ಲಿವರೆಗೂ ನೀನು ಪೋಸ್ಟ್ ಮಾಸ್ಟರ್ ಮಗಳು ಪವಿತ್ರ ಅನಂತಮೂರ್ತಿ, ಇವತ್ತಿಂದ ನೀನು ಆರ್ಕಿಟೆಕ್ಟ್ ಹೆಂಡತಿ ಪವಿತ್ರ ಮನುಮೂರ್ತಿ. ನಾನ್ ಹೇಳಿದ್ ನಿಂಗೆ ಅರ್ಥ ಆಗಿರ್ಬೇಕು. ಹಳೇದ್ ಯಾವ್ದನ್ನೂ ಮನ್ಸಲ್ಲಿ ಇಟ್ಕೋಬೇಡ, ಮರ್ತ್ ಬಿಡು. ಹೆತ್ತೋರ್ ಮಾನ, ನಿನ್ ಜೀವನ ಎರಡೂ ನಿನ್ ಕೈಲೇ ಇದೆಮ್ಮ. ಇನ್ ಮುಂದೆ ಎಲ್ಲೂ ಬರೆಯೋ ಕೆಲ್ಸ ಇಟ್ಕೋಬೇಡ. ನಿಮ್ಮ ಅತ್ತೆ ಮನೆ ಗೋಡೆ ಮೇಲೆ ದಯವಿಟ್ಟು ಏನೂ ಬರಿಬೇಡಮ್ಮ. ತಿರುಗು ಮೊಮ್ಮಗನೆ, ಫೌಂಡೇಶನ್ ಸ್ಟ್ರಾಂಗ್ ಆಗಿದ್ರೇನೆ ಬಿಲ್ಡಿಂಗು ಗಟ್ಟಿಯಾಗಿರೋದು. ನೋಡಪ್ಪ, ಇವತ್ತೊಂದು ರಾತ್ರಿ ನಾನ್ ಹೇಳ್ದಂಗ್ ಕೇಳ್ಬಿಡು. ನಾಳೆಯಿಂದ ನಾನ್ ನಿನ್ ಸುದ್ದಿಗೆ ಬರಲ್ಲ. ಅಯ್ಯೋ ಕೂತ್ಕೋ ಮೊಮ್ಮಗನೆ. ಈ ಗಂಟೆ ಇದೆಯಲ್ಲ, 32 ಶಾಂತಿ ಮುಹೂರ್ತ ಮಾಡಿಸಿದೆ. ಆಲ್ ಸಕ್ಸಸ್. ನೋಡೆ ನಿಮ್ಮಮ್ಮನ್ನ. ನಾನ್ ಮೊದಲನೇ ಗಂಟೆ ಹೊಡೆದಾಗ ಅವಳ ಹತ್ರ ಹಾಲು ಇಸ್ಕೋಬೇಕು. 2ನೇ ಗಂಟೆ ಹೊಡೆದಾಗ ಅವಳ ಪಕ್ಕದಲ್ಲಿ ಕೂತ್ಕೋಬೇಕು. ಮೈ ಕೈಯೆಲ್ಲ ಮುಟ್ಟೋಕ್ ಹೋಗ್ಬಾರ್ದು. ಇನ್ ಮುಖ್ಯವಾದ ಘಟ್ಟ 3ನೇ ಗಂಟೆ. ಏನಿದೆಲ್ಲ ಇವು ಮಕ್ಕಳು, ಅವಕ್ ಏನ್ ಗೊತ್ತಾಗುತ್ತೆ? ಈಗಿನ ಕಾಲದ ಹುಡುಗರು ಎಲ್ಲ ಗೊತ್ತಿರುತ್ತೆ. ಸಾಕು. ಮೊಮ್ಮಗನೇ, ಗಂಟೆ ಮರಿಬೇಡ. ಅಯ್ಯೋ ದೇವ್ರೆ, ನಾನು ಹೇಗೆ ಇವ್ರ ಹತ್ರ ಮಾತಾಡ್ಲಿ? ಇಲ್ಲ, ಇವ್ರ ಹತ್ರ ನನ್ನ ಪ್ರೀತಿನ ಹೇಳ್ಬಾರ್ದು. ಅವಳು ನನಗೋಸ್ಕರ ಕಾಯ್ತಿರ್ತಾಳೆ. ನಾನು ಹೇಗೆ ಇವ್ರ ಜೊತೆ ಸಂಸಾರ ಮಾಡ್ಲಿ? ಆಗಲ್ಲ, ಅವಳಿಗೆ ಮೋಸ ಮಾಡೋಕ್ಕಾಗಲ್ಲ. ಅವ್ನು ನನಗೋಸ್ಕರ ಕಾಯ್ತಾ ಇರ್ತಾನೆ. ಮದುವೆ ನನ್ನ ತಂದೆ ತಾಯಿಗೋಸ್ಕರ ಆಗಿದ್ದೇನೆ. ಅವ್ರ ಮನ್ಸಿಗೂ ನೋವಾಗಬಾರ್ದು. ಆಗೋದಿಲ್ಲ, ನನ್ನ ಪ್ರೀತಿಗೆ ಮೋಸ ಮಾಡೋಕ್ಕಾಗೋದಿಲ್ಲ. ನನ್ನ ಪ್ರೀತಿಗೆ ಮೋಸ ಮಾಡೋಕ್ಕಾಗಲ್ಲ. ಊಟ ಕೆರೆ ಹಾಕಿದ್ದಾರೆ, ಬನ್ನಿ. ಅಲ್ಲಿ ಈ ಸುಮಿತ್ರಾ, ಏನ್ರಿ? ನಿಮ್ಮಮ್ಮನ ಎತ್ತಿ ಕಡೆ ಬರ್ಕೇಳಿ. ಮಾತು ಕ್ಲಾರಿಟಿ ಇರ್ಲಿ, ಬೇರೆ ತರ ಕಳಿಸ್ತಿದೆ. ಅಯ್ಯೋ, ನಾನೇನೇ ತಪ್ಪಾಗಿ ಹೇಳ್ದೆ? ನಿಮ್ಮಮ್ಮನ. ಹಲೋ, ಸಾಕು ಸಾಕು. ಅಯ್ಯಯ್ಯ ಅಯ್ಯಯ್ಯ ಮೊಮ್ಮಗನೇ, ನಾನ್ 3ನೇ ಬೆಲ್ ಹೊಡಿಲೇ ಇಲ್ಲ. ಬಾಗಿಲು ತೆಗಿಯ ಬಾಗಿಲು. ಯಾವತ್ಗೂ ಎಂತ ಪರಿಸ್ಥಿತಿ ಬಂದ್ರು ಇವ್ರ ಮುಖ ನಾನ್ ನೋಡ್ಬಾರ್ದು. ಅದೇ ನನ್ ಪವಿತ್ರವಾದ ಪ್ರೀತಿಗೆ ನಾನ್ ಕೊಡೋ ಮರ್ಯಾದೆ.
ನನಗಿದೆಲ್ಲ ಇಷ್ಟ ಇಲ್ಲ. ನನ್ನ ಮನ್ಸು ಸರಿ ಇಲ್ಲ. ದಯವಿಟ್ಟು ನನ್ನ ಅರ್ಥ ಮಾಡ್ಕೊಳ್ಳಿ ಪ್ಲೀಸ್.